ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ವತಿಯಿಂದ ರಾಯಚೂರಿನಲ್ಲಿಂದು ಜಿಲ್ಲಾ ಮಟ್ಟದ ವಿಕಸಿತ ಭಾರತ ಯುವ ಸಂಸತ್ ಸ್ಪರ್ಧಾ ಕಾರ್ಯಕ್ರಮವನ್ನು ಜಿಲ್ಲಾ ಯುವ ಭಾರತ್ ಕೇಂದ್ರದ ಅಧಿಕಾರಿ ಗೌತಮ್ ರೆಡ್ಡಿ ಉದ್ಘಾಟಿಸಿದರು. ಈ ಸಂದರ್ಭದಲ್ಲಿ ಕಾಲೇಜಿನ ಪ್ರಾಂಶುಪಾಲರಾದ ಡಾ ಸುಗುಣ ಬಸವರಾಜ್, ರಾಷ್ಟ್ರೀಯ ಸೇವಾ ಯೋಜನೆ ಅಧಿಕಾರಿ ಡಾ ಸಂತೋಷ್ ಕುಮಾರ್ ರೇವೂರ, ಉಪನ್ಯಾಸಕರಾದ ಸಿ ಜ್ಯೋತಿ, ಡಾ ರೇಖಾ ಪಾಟೀಲ್, ಡಾ ಸುರೇಶ್ ಪಾಟೀಲ್, ವೀರೇಶ್ ಕುಮಾರ್, ತಿರುಮಲೇಶ್ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಬಳಿಕ ಗೌತಮ್ ರೆಡ್ಡಿ ಯುವಜನರಲ್ಲಿ ಕ್ರೀಡೆ, ಸಂಸ್ಕೃತಿ, ಕೌಶಲ್ಯಾಭಿವೃದ್ಧಿ ಸೇರಿದಂತೆ ವಿವಿಧ ವಿಷಯಗಳ ಕುರಿತು ಮನವರಿಕೆ ಮಾಡಿಕೊಡುವುದು ಹಾಗೂ 2047ರ ವೇಳೆಗೆ ವಿಕಸಿತ ಭಾರತ ನಿರ್ಮಾಣದ ಗುರಿಯೊಂದಿಗೆ ಯುವ ಸಂಸತ್ ಸ್ಪರ್ಧೆ ಆಯೋಜಿಸಲಾಗಿತ್ತು ಎಂದು ತಿಳಿಸಿದರು. ಒಂದು ವಿಕಸಿತ ಭಾರತ್ ಯೂತ್ ಪಾರ್ಲಿಮೆಂಟ್ ನಿಮ್ಮೆಲ್ಲರಿಗೂ ಗೊತ್ತಿದೆ. ಬೈ 2047 we are about to complete 100 years of independence and ನಮ್ಮ ಸರ್ಕಾರವು ಕೂಡ ಒಂದು ಕಳಿಸಿದೆ. ಬೈ 2047 we should be the developed India, not developing India but should be the developed nation. ದೂರದರ್ಶನದೊಂದಿಗೆ ಡಾ ಸುಗುಣ ಬಸವರಾಜ್ ಜಿಲ್ಲಾ ಮಟ್ಟದ ಯುವ ಸಂಸತ್ ಸ್ಪರ್ಧೆಯಲ್ಲಿ ಆಯ್ಕೆಯಾದ 10 ಮಂದಿಯನ್ನು ರಾಜ್ಯ ಮಟ್ಟದ ಸ್ಪರ್ಧೆಗೆ ಕಳುಹಿಸಲಿದ್ದು, ಅಲ್ಲಿಂದ 3 ಮಂದಿಯನ್ನು ರಾಷ್ಟ್ರ ಮಟ್ಟಕ್ಕೆ ಆಯ್ಕೆ ಮಾಡಿ ಕಳುಹಿಸಲಿದ್ದಾರೆ ಎಂದು ವಿವಿಧ ಕಾಲೇಜುಗಳಿಂದ ಇವತ್ತು ಸುಮಾರು 25 ವಿದ್ಯಾರ್ಥಿನಿಯರು ಆಗಮಿಸಿದ್ದಾರೆ. ಅವರು ತಮ್ಮ ವೈಯಕ್ತಿಕ ವಿಚಾರವನ್ನು ಈ ವಿಷಯದ ಮೇಲೆ ವ್ಯಕ್ತಪಡಿಸಲಿದ್ದಾರೆ. ಇದರಲ್ಲಿ ಇರ್ತಕ್ಕಂತಹ ಉತ್ತಮವಾದ 10 ವಿದ್ಯಾರ್ಥಿನಿಯರನ್ನು ನಾವು ರಾಜ್ಯ ಮಟ್ಟದ ಸ್ಪರ್ಧೆಗೆ ಕಳಿಸಿಕೊಡಲಿದ್ದೇವೆ. ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆ ಮಾಡಿದ 3 ವಿದ್ಯಾರ್ಥಿನಿಯರನ್ನು ರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಅವರು ಹೋಗಿ ತಮ್ಮ ವಿಷಯ ಮಂಡನೆಯನ್ನು ಮಾಡಲಿದ್ದಾರೆ. ಡಾ ಸಂತೋಷ್ ಕುಮಾರ್ ಜಿಲ್ಲೆಯಲ್ಲಿ 281 ಮಂದಿ ವಿದ್ಯಾರ್ಥಿಗಳು ಯುವ ಸಂಸತ್ ಸ್ಪರ್ಧೆಯಲ್ಲಿ ಭಾಗಿಯಾಗಲು ನೋಂದಣಿ ಮಾಡಿಕೊಂಡಿದ್ದರು. ಇದು ಸಂತಸದ ವಿಷಯ ಎಂದು ತಿಳಿಸಿದರು. ಈ ಒಂದು ಅಂದರೆ ಜಿಲ್ಲಾ ಮಟ್ಟದಿಂದ ಆರಂಭವಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದವರೆಗೂ ಕೂಡ ತಮ್ಮ ಭಾರತದ ವಿಕಾಸಕ್ಕಾಗಿ ಇರತಕ್ಕಂಥ ತಮ್ಮ ಆಲೋಚನೆಗಳನ್ನು, ಚಿಂತನೆಗಳನ್ನು, ಪ್ರತಿಪಾದನೆಗಳನ್ನು ಮಂಡಿಸ್ತಕ್ಕಂಥ ಅವಕಾಶವನ್ನು ಕೊಟ್ಟಿದೆ. ಅಂಥ ಒಂದು ಕಾರ್ಯಕ್ರಮವನ್ನು ನಾವಿವತ್ತಂದರೆ ನಮ್ಮ ರಾಯಚೂರಿನ ಸರ್ಕಾರಿ ಪ್ರಥಮ ದರ್ಜೆ ಮಹಿಳಾ ಕಾಲೇಜು ಜಿಲ್ಲಾ ನೋಡಲ್ ಸಂಸ್ಥೆಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ವಿದ್ಯಾರ್ಥಿ ಹೇಮಾದ್ರಿ ಯುವಜನರು ಮುಕ್ತವಾಗಿ ತಮ್ಮ ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಜಿಲ್ಲಾ ಮಟ್ಟದ ವಿಕಸಿತ ಭಾರತ ಯುವ ಸಂಸತ್ನಲ್ಲಿ ಅವಕಾಶ ಮಾಡಿಕೊಡಲಾಗಿತ್ತು ಎಂದರು. ರೂಲ್ ಮಾಡಬೇಕಂದ್ರೆ ನಾನು ಅದನ್ನೆಲ್ಲ ಹೇಳಕ್ಕೆ ಶೇರ್ ಮಾಡೋಕ್ಕೆ ಒಳ್ಳೆ ಆಪರ್ಚುನಿಟಿ ಥರ ಇದೆ. ಸೊ ವಾಟ್ ಐಡ್ ಲೈಕ್ ಟು ಸೇ ಇಸ್ ದಟ್ ಮೋರ್ ಆ್ಯಂಡ್ ಮೋರ್ ಯೂತ್ಸ್ ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ರೆ ಸೊ ಇಟ್ ವುಡ್ ಕಾಂಟ್ರಿಬ್ಯೂಟ್ ಫಾರ್ ದ ಗೌರ್ಮೆಂಟ್ ಟು ಅಂಡರ್ಸ್ಟ್ಯಾಂಡ್ ಹೌ ದ ಯೂತ್ಸ್ ಥಿಂಕ್ ಆ್ಯಂಡ್ ಇಟ್ ವಿಲ್ ಆಲ್ಸೋ ಹೆಲ್ಪ್ ದ ಯೂತ್ಸ್ ಟು ಮೇಕ್ ದೇರ್ ಓನ್ ಕಂಟ್ರಿ ಇನ್ ದ ವೇ ಹೌ ದೇ ವಾಂಟ್ ಟು ಲಿವ್. ಸೊ ಇದೊಂಥರ ಒಳ್ಳೆ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡಿದೆ ಗೌರ್ಮೆಂಟ್ ಲಾಸ್ಟ್ 2 years ಇಂದ. ಇನ್ನೋರ್ವ ವಿದ್ಯಾರ್ಥಿ ಹನುಮೇಶ್ ಪೂಜಾರಿ ಯುವ ಸಂಸತ್ ಮೂಲಕ ಯುವ ಜನತೆ ಕಲಿಯಲು ಸಾಕಷ್ಟು ಅವಕಾಶ ಮಾಡಿಕೊಡಲಾಗಿದ್ದು, ಇಂತಹ ಸ್ಪರ್ಧೆಗಳನ್ನು ಹೆಚ್ಚು ಹೆಚ್ಚು ಆಯೋಜಿಸಬೇಕು ಎಂದು ಹೇಳಿದರು. ಸಮಥಿಂಗ್ ಫ್ರಮ್ ಹಿಯರ್ ಬಿಕಾಸ್ ಮೋರ್ ನಂಬರ್ ಆಫ್ ಪಾರ್ಟಿಸಿಪೆಂಟ್ಸ್ ನಾವು ಅವರಿಂದ ಕಲ್ತ್ವಿ, ನಾವು ಅವ್ರನ್ನ ಒಂದಿಷ್ಟು ಜನ ಇನ್ಸ್ಪೈರ್ ಮಾಡಿದ್ವಿ, ಅವರಿಂದ ನಾವು ಒಂದಿಷ್ಟು ಜನ ಇನ್ಸ್ಪೈರ್ ಆದ್ವಿ. ಅ ಗುಡ್ ಪ್ಲಾಟ್ಫಾರ್ಮ್. ವಿ ನೀಡ್ ಸಚ್ ಪ್ರೋಗ್ರಾಮ್ಸ್ ಫಾರ್ ಫ್ಯೂಚರ್ ಜನರೇಷನ್ಸ್. ಥ್ಯಾಂಕ್ ಯು. ವಿದ್ಯಾರ್ಥಿನಿ ದೀಪಾ ಶಿಂಧೆ ದೇಶದ ಮೇಲೆ ತುರ್ತು ಪರಿಸ್ಥಿತಿ ಹೇರಿ 50 ವರ್ಷಗಳು ಸಂದ ಹಿನ್ನೆಲೆಯಲ್ಲಿ ಅದರ ಮೇಲೆ ಚರ್ಚಿಸಲು ಅವಕಾಶ ನೀಡಲಾಗಿತ್ತು. ಯುವ ಜನತೆ ಇಂತಹ ಬೇಕು ಎಂದು ತಿಳಿಸಿದರು. ಜಾಗನ ಅವರು ಸೃಷ್ಟಿ ಮಾಡಿಕೊಟ್ಟಾರ, ಅದಕ್ಕೊಂದು ತುಂಬ ಥ್ಯಾಂಕ್ಸ್. ಮತ್ತು 2 ವರ್ಷದಿಂದ ಇನ್ನು ಮುಂದಿನ ಫ್ಯೂಚರ್ಗೂ ಸಹ ಹಿಂಗೆ ಇದಾಗಲಿ NSS ವತಿಯಿಂದ ಅಂತ ಹೇಳ್ತೀನಿ. ಮತ್ತು ಇನ್ನೂ ಯುವ ಜನರು ಬರಬೇಕು, ಇದರಲ್ಲಿ ಭಾಗಿಯಾಗಬೇಕು, ಭಾಳ ಅಂತ ಪ್ರಯೋಜನಗಳನ್ನ ತಗೋಬೇಕಂತ ಹೇಳ್ತೀನಿ.